ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ ಮಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದು ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಫ್ರೂಟ್ಸ್. ಇವತ್ತು ನಮಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೊಂಟಿರುವಂಥ ಟಾಪಿಕ್ಕು ಫ್ರೂಟ್ಸು. ನಿಮಗೆ ಕೆಲವೊಂದು ಸ್ಪೀಸೀಸ್ಗಳನ್ನು ಇಂಪಾರ್ಟೆಂಟ್ ಆಗಿರುವಂಥ ಫ್ರೂಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ ಕೇಸ್ ನಿಮ್ಗೆ ಇಲ್ಲಿ ನೀವು ಸೀರಿಯಸ್ ಆಗಿ ಸ್ಟಡಿನೇ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಗೇನಾದರೂ ನಮ್ಮ ಕೋರ್ಸ್ ಬೇಕು ಅಂತ ಅಂದರೂ ಕೆಳಗಡೆ ಕಾಣ್ತಾ ಇರುವಂಥ ಡಿಸ್ಕ್ರಿಪ್ಷನಲ್ಲಿರೋ ಫೋನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಆ್ಯಪ್ ಮೂಲಕ ಕೂಡ ಬೈ ಮಾಡ್ಕೋಬೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಫಸ್ಟ್ ಬರೋ ಫ್ರೂಟು ಏನಂತ ಅಂದರೆ ರಾಮ್ಫಲ್. ಇದಕ್ಕೆ ರಾಮ್ಫಲ್ ಅಂತ ಹೇಳ್ತಾರೆ. ಇದನ್ನ ನೋಡಿ, ಇದ್ರ ಶೇಪಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆ ಎಕ್ಸ್ಟೆನ್ಷನ್ ಈ ಥರ ಇರುತ್ತೆ. ಯಾವ ಥರ ಅಂತಂದರೆ ಉಡಿ ಟೈಪ್ ಇರುತ್ತೆ, ದಪ್ಪ ಇರುತ್ತೆ. ಬಟ್ ಇದು ಏನಿರುತ್ತೆ ಅಂತಂದರೆ ಸರ್ಫೇಸು ನಿಮಗೆ ಸ್ಮೂತ್ ಸರ್ಫೇಸ್ ಇರುತ್ತೆ. ಇದನ್ನ ಏನು ಕೇಳ್ತಾರೆ ಅಂತಂದರೆ ಈ ಫ್ರೂಟ್ನಾದರೂ ಇಟ್ಟು ಕೇಳ್ಬೋದು. ಇಲ್ಲ ಅಂತ ಅಂದರೆ ಅದ್ರ ಒಳಗಡೆ ಇರುವಂಥ ಈ ಬೀಜಗಳನ್ನಾದರೂ ಕೇಳ್ಬೋದು. ಬೀಜಗಳು ನಿಮಗೆ ಸೀಡ್ಸ್ ಟಾಪಿಕಲ್ಲಿ ಕವರ್ ಆಗುತ್ತೆ, ಅದನ್ನು ಬೇಕಿದ್ರೆ ನೀವು ನೋಡ್ಕೋಬೋದು. ಇದನ್ನು ಹೇಗೆ ನೀವು ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಸರ್ಫೇಸು ಸ್ಮೂತ್ ಆಗಿರುತ್ತೆ, ಓಕೆನಾ, ಮತ್ತು ಸಾಫ್ಟ್ ಆಗಿರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಈ ಥರ ಎಕ್ಸ್ಟೆನ್ಷನ್ ಬಂದಿರುತ್ತೆ ಅದರದ್ದು ಕೊಂಬು ಇತ್ತು ಅಂದರೆ. ಇನ್ ಕೇಸ್ ಇಲ್ಲ, ಇಲ್ಲಿಗೆ ಕಟ್ ಮಾಡಿದ್ದಾರೆ ಅಂತ ಅಂದರೆ ನೋಡಿ ಸ್ಮೂತ್ ಆಗಿರುತ್ತೆ. ಮತ್ತು ಕಲರು ಈ ಥರ ರೆಡಿಶ್ ಕಲರ್ ಇರುತ್ತೆ, ಇಲ್ಲ ಅಂತಂದರೆ ಗ್ರೀನ್ ಕಲರ್ ಇರುತ್ತೆ ಕಾಯಾಗಿದ್ರೆ. ಇದನ್ನು ನೀವು ಟಚ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸ್ಮೂತ್ ಆಗಿರುತ್ತೆ ಸರ್ಫೇಸು. ಎಲ್ಲರಿಗೂ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂತ ಅಂದರೆ ರಾಮ್ಫಲ್ ಮತ್ತು ಸೀತಾಫಲದಲ್ಲಿ. ಸೀತಾಫಲ ಏನಿರುತ್ತೆ ಅಂತ ಅಂದರೆ ಅದರಲ್ಲಿ ನಿಮಗೆ ತುಂಬ ಏರು ತಗ್ಗು ಅಂತ ಅಂದರೆ ಹೇಗೆ ಅಂತ ಅಂದರೆ ನಿಮ್ಗೆ ತುಂಬ ಕರ್ವಿಂಗ್ಸ್ಗಳು ಕಾಣುತ್ತೆ ನಿಮ್ಗೆ. ನೆಕ್ಸ್ಟ್ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಇದು ಹೇಗಿರುತ್ತೆ ಅಂತಂದರೆ ಸಂಪೂರ್ಣವಾಗಿ ಅಂದರೆ ಕಂಪ್ಲೀಟ್ಲಿ ಸ್ಮೂತ್ ಸರ್ಫೇಸ್ ಇರುತ್ತೆ. ಇದರಿಂದ ನೀವು ರಾಮ್ಫಲನ್ನು ಐಡೆಂಟಿಫೈ ಮಾಡ್ಬೋದು, ಓಕೆನಾ. ನೆಕ್ಸ್ಟು ಮ್ಯಾಂಗೋ ಅಂತೂ ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಏನಕ್ಕೆ ಅಂತ ಅಂದರೆ ಇದು ಮ್ಯಾಂಗೋ ಸೀಸನ್ನು, ಮತ್ತು ಮ್ಯಾಂಗೋನ ಈ ಸೀಸನ್ನಲ್ಲಿ ಇರೋದಕ್ಕಾಗಿ ಇಡೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಸೊ ನೀವು ಮ್ಯಾಂಗೋನ ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಅದನ್ನು ಯಾವ ರೀತಿ ಬ್ರೀಡ್ ಬೇಕಿದ್ರೂ ಅವ್ರು ಇಡ್ಬೋದು. ಅದನ್ನು ಮ್ಯಾಂಗೋ ಅಂತ ಕೊಟ್ಟಿರ್ತಾರೆ. ಯಾಕಂತ ಅಂದರೆ ಕೆಲವೊಂದು ಬ್ರೀಡ್ಗಳು ಬೇರೆ ಬೇರೆ ಥರ ನಿಮಗೆ ಕಾಣ್ಬೋದು. ಸೊ ಇದು ನೋಡಿ, ಮಾವಿನ ಹಣ್ಣು ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ಮಾರ್ಕೆಟಿಗೆ ಹೋದರೆ 100% ನಿಮ್ಗೆ ಸಿಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು. ಈಗ ಒಂದ್ಸತಿ ಇನ್ ಕೇಸ್ ನೋಡಿಲ್ದೇ ಇರೋರು ಯಾರೂ ಇಲ್ಲ. ಇನ್ ಕೇಸ್ ನೋಡಿಲ್ಲ ಅಂತ ಅಂದರೂ ನೀವು ಇದನ್ನು ಒಂದ್ಸತಿ ಮಾರ್ಕೆಟ್ಗೆ ವಿಸಿಟ್ ಮಾಡಿ ನೋಡಿ. ನೀವೆಲ್ಲರೂ ಸ್ಲೈಸು, ಮಾಝಾ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರ, ಅದರಲ್ಲಂತೂ ಆದರೂ ನೋಡೇ ಇರ್ತೀರ. ಇಲ್ಲಿ ನೋಡಿ, ಓಕೆನಾ. ಮ್ಯಾಂಗೋ. ನೆಕ್ಸ್ಟು ಗೋವಾ ಫ್ರೂಟ್ ಅಂದರೆ ಸೀಬೆಹಣ್ಣು ಅಂತಲೂ ಹೇಳ್ತಾರೆ. ಕೆಲವು ಸೆಂಟ್ರಲ್ಲಿ ಏನಂತಾರೆ ಅಂತ ಅಂದರೆ ಪೇರಲೆ ಹಣ್ಣು ಅಂತಲೂ ಹೇಳ್ತಾರೆ. ಇದು ಗೋವಾ ಫ್ರೂಟು. ಈ ಗೋವಾ ಫ್ರೂಟನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಅಂದರೆ ಇಲ್ಲಿ ನೋಡಿ, ಒಂದು ಸೈಡು ಏನು ಇಲ್ಲಿ ಈ ಭಾಗದಲ್ಲಿ ತೊಟ್ಟು ಇರುತ್ತೆ ಅಂತ ಅಂದರೆ ಅದರದ್ದು ಏನು ಮರದಿಂದ ಅಟ್ಯಾಚ್ ಆಗಿರುತ್ತೋ ಆ ಪಾರ್ಟ್ ಇದು. ಇನ್ನೊಂದು ಪಾರ್ಟ್ ಇರುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿ, ಈ ಥರ 1 2 3 4 ಈ ಥರ ಇಲ್ಲೊಂದು ಎಕ್ಸ್ಟೆನ್ಷನ್ ಇರುತ್ತೆ. ಈ ಥರ ಬ್ಲ್ಯಾಕ್ ವೇಸ್ಟ್ ಎಕ್ಸ್ಟೆನ್ಷನ್ ಥರ ಇರುತ್ತೆ, ಓಕೆನಾ. ಒಂದು ಪಾರ್ಟಲ್ಲಿ ಈ ಥರ ಅದರದ್ದು ಹಿಂದ್ಗಡೆ ಪಾರ್ಟ್ ಇರುತ್ತೆ, ಅಂದರೆ ಮರಕ್ಕೆ ಅಟ್ಯಾಚ್ ಆಗಿರುವಂಥ ಪಾರ್ಟು. ಮತ್ತು ಇದರದ್ದು ಏನು ಕೇಳ್ತಾರೆ ಅಂತಂದರೆ ಫ್ರೂಟ್ಗಿಂತ ಜಾಸ್ತಿ ಕೇಳೋದು ಅದರದ್ದು ಎಲೆಯನ್ನು ಕೇಳ್ತಾರೆ. ಯಾಕೆ ಅಂತಂದರೆ ಗೋವಾ ಪ್ಲ್ಯಾಂಟನ್ನು ಇಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ನೀವು ಇದನ್ನು ಸಪ್ರೇಟಾಗಿ ನೀವು ಬೇಕಿದ್ರೆ ಒಂದ್ಸತಿ ಗೂಗಲಲ್ಲಿ ಹೊಡೆದು ನೋಡಿ. ಅದರದ್ದು ಪ್ಲ್ಯಾಂಟ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ, ಅದನ್ನು ನೀವು ನೋಡ್ತಾ ಹೋಗಬೇಕು. ಇನ್ ಕೇಸ್ ನೀವೇನಾದರೂ ಇದ್ರದ್ದು ನಿಮ್ಗೆ ಕಂಪ್ಲೀಟ್ ಬೇಕು ಅಂತ ಪ್ಯಾಕ್ ಬೇಕು ಅಂತ ಅಂದರೂ ನೀವು ನಮ್ಮ ಆ್ಯಪಿಂದ ನೀವು ಬೇಕಿದ್ರೆ ಬೈ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ ಮಟೀರಿಯಲನ್ನು ನಾವು ನಿಮ್ಗೆ ಅದರಲ್ಲಿ ಕೊಡ್ತಾ ಹೋಗಿದ್ದೀವಿ. ಮತ್ತು ಫ್ರೀಯಾಗಿ ಡೈಲಿ ಮಾಕ್ ಟೆಸ್ಟನ್ನು ಮಾಡ್ತಾ ಇದ್ದೀವಿ. ಕೆಳಗಡೆ ಕೊಟ್ಟಿರುವಂಥ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ನಿಮಗೆಲ್ಲ ಅಪ್ಡೇಟ್ಸು ಅದರಲ್ಲೇ ಬರುತ್ತೆ. ಇಲ್ಲಿ ನೋಡಿ, ರೌಂಡ್ ಇರುತ್ತೆ, ಶೇಪ್ ಬಂದು ರೌಂಡ್ ಇರುತ್ತೆ, ರಫ್ ಇರುತ್ತೆ, ಸ್ಲೈಟ್ಲಿ ರಫ್ ಇರುತ್ತೆ. ಈ ಕಡೆ ಫೇಸ್ ನೋಡಿ, 2 ಫೇಸ್ ನೋಡಿ. ಒಂದು ಫೇಸಲ್ಲಿ ಈ ಥರ ಪಾಯಿಂಟ್ ಇರುತ್ತೆ, ಇನ್ನೊಂದು ಫೇಸು ಅಗಲ ಇರುತ್ತೆ, ಸರಿನಾ. ಇದು ಗೋವಾ ಫ್ರೂಟ್. ನೆಕ್ಸ್ಟ್ ಜಾಕ್ ಫ್ರೂಟು, ಹಲಸು. ಇದು ದಕ್ಷಿಣ ಕರ್ನಾಟಕ ಅಂತ ಅಂದರೆ ಸೌತ್ ಕರ್ನಾಟಕದಲ್ಲಿ ಜಾಸ್ತಿ ಕೇಳ್ತಾರೆ, ಆ ಸೆಂಟರ್ಗಳಲ್ಲಿ ಜಾಸ್ತಿ ಕೇಳ್ತಾರೆ ಜಾಕ್ ಫ್ರೂಟನ್ನು, ಓಕೆನಾ. ಜಾಕ್ ಫ್ರೂಟಲ್ಲಿ ಏನು ಕೇಳ್ತಾರೆ ಅಂತ ಅಂದರೆ ನಿಮಗೆ ಜಾಕ್ ಫ್ರೂಟ್ ಈ ಫ್ರೂಟನ್ನಾದರೂ ಕೇಳ್ಬೋದು, ಇಲ್ಲ ಅಂತ ಅಂದರೆ ನಿಮ್ಗೆ ಅದರದ್ದು ಗಿಡನಾದರೂ ಕೇಳ್ಬೋದು. ಅದರದ್ದು ಇಲ್ಲಿ ನೋಡಿ ಇದೆ, ಈ ಥರ ಎಲೆಗಳ ಶೇಪು ಈ ಥರ ಇರುತ್ತೆ. ಈ ಶೇಪಿಂದ ನೀವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಇನ್ ಕೇಸ್ ಅವರು ಗಿಡನ ಇಟ್ಟರು ಅಂತ ಅಂದರೆ. ಇನ್ ಕೇಸ್ ಅವರೆಲ್ಲಾದರೂ ಫ್ರೂಟನ್ನೇ ಇಟ್ಟರು ಅಂತ ಅಂದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂತಂದರೆ ಫುಲ್ ಮುಳ್ಳಿರುತ್ತೆ, ಕಂಪ್ಲೀಟ್ಲಿ ಮುಳ್ಳಿರುತ್ತೆ ನೋಡಿ, ಮುಳ್ಳು ಇರುತ್ತೆ. ಇಲ್ಲಿ ನೋಡಿ, ನೀವು ಇದನ್ನು ನೋಡ್ತಾ ಹೋದರೆ ಕಂಪ್ಲೀಟಾಗಿ ನಿಮಗೆ ಈ ಥರ ಮುಳ್ಳು ಕಾಣುತ್ತೆ. ಹಾರ್ಡ್ ಇರುತ್ತೆ ಪಾರ್ಟು, ತುಂಬ ಹಾರ್ಡ್ ಇರುತ್ತೆ, ಓಕೆನಾ. ನೋಟ್ ಮಾಡ್ಕೊಳ್ಳಿ ಜಾಕ್ ಫ್ರೂಟು.
ಹಾರ್ಡ್ ಪಾರ್ಟ್ ಇರುತ್ತೆ. ಮತ್ತೆ ಮುಳ್ಳು ಇರುತ್ತೆ. ಓಕೆನಾ? ಅಂದ್ರೆ ಸ್ಪೈನ್ಸ್ ತರ ಸ್ಮಾಲ್ ಆಗಿರುತ್ತೆ. ಓಕೆ. ಮತ್ತೆ ತುಂಬಾ ಸ್ಟೂಡೆಂಟ್ಸ್ ಹೇಳಿದ್ರು, "ಇನ್ನು ವಿಡಿಯೋ ಮಾಡಿ, ಜಾಸ್ತಿ ವಿಡಿಯೋ ಮಾಡಿ" ಅಂತ. ನೀವು ಇವಾಗ ಜಾಸ್ತಿ ನಿಮ್ಮ ಫ್ರೆಂಡ್ಸ್‌ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ನಮ್ಗೆ ಇವಾಗ ಲೈಕ್ಸ್ ಕೂಡ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ರೆ ಮಾತ್ರ ಮಾಡ್ತೀವಿ. ಯಾಕೆ ಅಂತಂದ್ರೆ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿನೂ ವೇಸ್ಟ್ ಆಗುತ್ತೆ. ಎಫರ್ಟು ವೇಸ್ಟ್ ಆಗುತ್ತೆ. ಸೊ, ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಡೇಟ್ ಪಾಮ್ ಅಂತ ಅಂದ್ರೆ ಖರ್ಜೂರ. ಎಲ್ಲರೂ ತಿಂದಿರ್ತೀರಾ ನೀವು. ಡೇಟ್ಸ್ ಅಂತ ಹೇಳ್ತಾರಲ್ವಾ ಅದೇ. ಇದನ್ನ ಈ ತರಾನು ಇಟ್ಟಿರ್ಬೋದು. ಅಂದ್ರೆ ಹಸಿದಾರು ಇಟ್ಟಿರ್ಬೋದು. ಅಂದ್ರೆ ವೆಟ್ ಆದ್ರೂ ಇಟ್ಟಿರ್ಬೋದು ಅಥವಾ ಡ್ರೈ ಆದ್ರೂ ಇಟ್ಟಿರ್ಬೋದು. ಇಲ್ಲ ಅಂತ ಅಂದ್ರೆ ಇದನ್ನ ಇಟ್ಟಿರ್ತಾರೆ. ಇದನ್ನ ಫೋಟೋ ಇಟ್ಟಿರ್ತಾರೆ. ಫೋಟೋ ನೋಡ್ಕೊಳ್ಳಿ. ಇದೇ ಫೋಟೋನ ಇಟ್ಟಿರ್ತಾರೆ ಅವರು. ಈ ತರ ರೆಡ್ ಕಲರ್ ಅಲ್ಲಿ ಇರುತ್ತೆ. ಪಾಮ್, ಪಾಮ್ ಅಂತೂ ಮರ ನೀವು ಐಡೆಂಟಿಫೈ ಮಾಡ್ತೀರಾ. ಆ ಪಾಮಲ್ಲಿ ಈ ತರ ಗೊಂಚಲುಗಳಿರುತ್ತೆ. ನಿಮಗೆ ನೋಡ್ಲಿಕ್ಕೆ ಯಾವ ತರ ಕಾಣುತ್ತೆ ಅಂತಂದ್ರೆ ಇದು ತೆಂಗಿನ ಮರದ ರೀತಿ ಕಾಣುತ್ತೆ. ಬಟ್ ಈ ತರ ಗೊಂಚಲಿರುತ್ತೆ. ನೋಡಿ ರೆಡ್ ಕಲರ್ ಫುಟ್ ಆಫ್ ದಿ ಕಲರ್ ರೆಡ್ ಕಲರ್ ಅಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ ಇದು ನಿಮ್ಗೆ ಡ್ರೈ. ನಿಮ್ಗೆ ಇವಾಗ ಮನೇಲೆಲ್ಲ ಏನ್ ತಿಂತಿರ್ತೀರಲ್ಲ ಅದು ಈ ಫಾರ್ಮಲ್ಲಿ ಇರುತ್ತೆ. ಸೊ, ಇದನ್ನ ನೋಡಿ ಇಟ್ಕೋಬೇಕು ನೀವು. ರೆಡ್ ಕಲರ್ ಇರುತ್ತೆ ನೋಡಿ. ಬಂಚ್. ಓಕೆನಾ? ಇದಿಷ್ಟು ಇವತ್ತಿಂದು ಫ್ರೂಟ್ ಟಾಪಿಕ್ ಕವರ್ ಮಾಡಿದ್ದಾಗಿತ್ತು. ನಿಮ್ಗೆ ಇನ್ನೂ ನೆಕ್ಸ್ಟ್ ಟಾಪಿಕ್‌ಗಳನ್ನ ಹೇಳ್ತಾ ಹೋಗ್ಬೇಕು, ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನೇ ಡೌಟ್ ಇದ್ರೂ ಈ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ ಏನಿದೆ ಅದಕ್ಕೆ ಕಾಲ್ ಮಾಡಿ. ಓಕೆ? ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅದಕ್ಕೂ ಸಹ ಜಾಯಿನ್ ಆಗಿ ನಿಮ್ಗೆ ಫ್ರೀಯಾಗಿ ಡೈಲಿ ಮಾಕ್ ಟೆಸ್ಟ್ ಕೂಡ ನಡೀತಾ ಇರುತ್ತೆ. ಎಲ್ಲ ಕೆ-ಸಿ-ಟಿ ಅಪ್ಡೇಟ್ಸ್‌ಗಳು ಅದರಲ್ಲೇ ಬರುತ್ತೆ. ಥ್ಯಾಂಕ್ ಯು.